ಕರ್ನಾಟಕದಲ್ಲಿ ನಮ್ಮ ಶಾಸಕರು ಸಚಿವರೆಲ್ಲ ಐಪಿಎಲ್ ಫ್ರೀ ಟಿಕೆಟ್ಗಾಗಿ ವಿಧಾನಸಭೆಯಲ್ಲಿ ಗೋಳಾಡಿದಂತಹ ಘಟನೆ ಬಗ್ಗೆ ಗೊತ್ತೇ ಇದೆ. ನಾವು ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡಬೇಕು, ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಐಪಿಎಲ್ಗೆ ಕಾದ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಹೀಗಾಗಿ ನಮಗೆಲ್ಲ 4 ಫ್ರೀ ಟಿಕೆಟ್ ಅನ್ನ ಕೊಡಬೇಕು ಅಂತ ಪಕ್ಷ ಭೇದ ಮರೆತು ಈಗ ಒಕ್ಕೊರಲಿನಿಂದ ಮೊರೆ ಇಟ್ಟಿದ್ರು. ಅಲ್ಲದೆ ಫ್ರೀ ಟಿಕೆಟ್ ಕೂಡ ಗಿಟ್ಟಿಸಿಕೊಂಡಿದ್ರು. ಆದರೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಅಲ್ಲಿ ಫ್ರೀ ಐಪಿಎಲ್ ಟಿಕೆಟ್ ಇರಲಿ, ಸಚಿವರ ಸ್ಯಾಲರಿಯನ್ನೇ ಕಟ್ ಮಾಡೋಕೆ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತೆಲಂಗಾಣದಲ್ಲಿ ಸಚಿವರ ಸಂಬಳದಲ್ಲಿ 50% ಕಡಿತ ಮಾಡೋಕೆ ಸಿಎಂ ರೇವಂತ್ ರೆಡ್ಡಿ ನೇತೃತ್ವದ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಿವೃತ್ತ ಸರ್ಕಾರಿ ನೌಕರರಿಗೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಬಾಕಿ ಹಣವನ್ನ ಪಾವತಿಸೋಕೆ ಸಂಪನ್ಮೂಲಗಳನ್ನ ಸಜ್ಜುಗೊಳಿಸೋಕೆ ಈಗ ತೆಲಂಗಾಣ ಸರ್ಕಾರ ಸಚಿವರ ವೇತನದಲ್ಲಿ 50% ಅನ್ನ ಕಡಿತವನ್ನ ಜಾರಿಗೆ ತರೋಕೆ ನಿರ್ಧರಿಸಿದೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಭೆ ನಂತರ ಮಾತನಾಡಿದಂತಹ ಶ್ರೀನಿವಾಸ್ ರೆಡ್ಡಿ, ಈಗ ಎಲ್ಲಾ ಸಚಿವರು ಸ್ವಯಂ ಪ್ರೇರಣೆಯಿಂದ ತಮ್ಮ ಸಂಬಳವನ್ನ 50% ಕಡಿತಗೊಳಿಸೋಕೆ ನಿರ್ಧರಿಸಿದ್ದಾರೆ. ಅದೇ ರೀತಿ ನಿವೃತ್ತ ನೌಕರರಿಗೆ ಪಾವತಿಸಬೇಕಾದಂತಹ ನಿವೃತ್ತಿ ಪ್ರಯೋಜನಗಳನ್ನ ಪಡೆಯೋಕೆ ಅಗತ್ಯ ಇದ್ರೆ ಎಲ್ಲಾ ಸಾರ್ವಜನಿಕ ಪ್ರತಿನಿಧಿಗಳು ಈಗ ತಮ್ಮ ಸಂಬಳದ 50% ತ್ಯಜಿಸುತ್ತಾರೆ ಅಂತ ಹೇಳಿದ್ದಾಗಿ ವರದಿಯಾಗಿದೆ.